ಸಹಜವಾಗಿ ಕಳೆದ 2019 ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಏನಿದೆ, ಆ ಫಲಿತಾಂಶದ ಒಂದು ನೋವು, ಒಂದು ಆಕ್ರೋಶ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಯುವಕನ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಟಿದ್ದಾರೆ ಜಿಲ್ಲೆಯ ಜನತೆ. ನಾನು ವಿಶೇಷವಾದಂಥ ಗೌರವವನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಜಿಲ್ಲೆಯ ಜನತೆ ಬಗ್ಗೆ. ಕಾರಣ 5.25 ಲಕ್ಷ ಜನ ಮತದಾರರು, ಪ್ರಬುದ್ಧ ಮತದಾರರು ನನ್ನ ಪರವಾಗಿ ಮತ ಹಾಕಿರ್ತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. CS ಪುಟ್ಟರಾಜಣ್ಣ ಅವರು ಸಂಸದರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ 5.25 ಲಕ್ಷವನ್ನು ಮತವನ್ನು ಪಡೆದುಕೊಂಡು ಸಂಸದರಾದಂಥದ್ದು. ನಾನು 50,000 ಹೆಚ್ಚಿಗೆ ಮತವನ್ನು ಪಡೆದರೂ ಕೂಡ ಫಲಿತಾಂಶ ಅವತ್ತು ಬೇರೆ ಬೇರೆ ರೀತಿ ರಾಜಕಾರಣದ ಕೆಲವೊಂದಷ್ಟು ಸನ್ನಿವೇಶಗಳಿಗೆ ನಾನು ಬಲಿಯಾದೆ, ಕುತಂತ್ರಕ್ಕೆ ನಾನು ಬಲಿಯಾದೆ. ಆದರೆ ಈ ಬಾರಿ ಇವತ್ತು ನನ್ನ ಮೇಲೂ ಕೂಡ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ. ನಾನು ಎಲ್ರಿಗೂ ವಿಶ್ವಾಸವನ್ನು ಮೂಡಿಸಿದ್ದೇನೆ. ಇವತ್ತು ಅವ್ರ ಮುಂದೆ ನಾನು ಹೇಳ್ತಕ್ಕಂಥದ್ದಲ್ಲ, ಯಾಕೆಂದರೆ ಅವ್ರಿಗೆ ಒಂದೇ ಬೇಕಾಗಿರೋದು ಕುಮಾರಣ್ಣ ಅವ್ರು ನಿಲ್ಲಬೇಕು ಅಂತಕ್ಕಂಥದ್ದು. ಒಂದೇ ನಿಮಿಷ ಅಣ್ಣ, ಇದು ನಾವು ಅಷ್ಟು ಸುಲಭವಾಗಿ ಗೊಂದಲ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲಮ್ಮ. ಯಾಕೆಂದರೆ ಅಲ್ಲಿ ರಾಮನಗರ ಜಿಲ್ಲೆ ನಮ್ಮ ಚನ್ನಪಟ್ಟಣದವ್ರಿಗೂ ಉತ್ತರ ಕೊಡಬೇಕಾಗ್ತದೆ, ಇಲ್ಲಿ ಮಂಡ್ಯ ಜಿಲ್ಲೆ ಜನತೆಗೂ ನಾವು ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ 1 ದಿನಗಳ ಕಾಲ ಸಮಯ ಕೇಳಿದ್ದಾರೆ ತಂದೆಯವರು. ಎಲ್ಲ ನಮ್ಮ ಪಕ್ಷದ ಮುಖಂಡರು, ಚನ್ನಪಟ್ಟಣದ ಮುಖಂಡರು ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಯಾರಿಗೂ ನಿರಾಸೆ ಉಂಟು ಮಾಡದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ತೀರ್ಮಾನ ಕೈಗೊಳ್ಳುತ್ತೇವೆ, ಪಕ್ಷ ಕೈಗೊಳ್ಳುತ್ತೆ. ಥ್ಯಾಂಕ್ ಯು. ಬಹುತೇಕ ಎಲ್ಲರೂ ಇವತ್ತು ಬಂದಿದ್ದಾರೆ ಇಲ್ಲಿ. ಅವರವರ ಅಭಿಪ್ರಾಯಗಳು, ಅವ್ರದ್ದು ಒಂದೇ ಅಭಿಪ್ರಾಯ. ಕುಮಾರಣ್ಣ ಅವರು ಬಂದು ಈ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಡ ಏನು ಕೇಳಿ ಬರ್ತಾ ಇದೆ. ಅವರ ಒಂದು ಪ್ರೀತಿಗೆ ಬಹುಶಃ ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಉತ್ತರವನ್ನು ಕೊಡಬೇಕಾಗ್ತದೆ. ಎಲ್ಲರ ಒಂದು ನಿರೀಕ್ಷೆ ಏನಿದೆ, ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ತಂದೆಯವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2018ರಲ್ಲಿ ರಾಮನಗರ ಹಾಗೂ ಚನ್ನಪಟ್ಟಣ ಈ ಎರಡೂ ತಾಲೂಕಿನಲ್ಲಿ ಸ್ಪರ್ಧೆ ಮಾಡಿದಂಥದ್ದು. ಚನ್ನಪಟ್ಟಣದ ಕಾರ್ಯಕರ್ತರುಗಳು ಹಲವಾರು ವರ್ಷಗಳಿಂದ ಸಾಕಷ್ಟು ನೋವನ್ನು ಅನುಭವಿಸಿದರು. ಹಾಗಾಗಿ ಅಲ್ಲಿ ಒಂದು ಒತ್ತಡ ಕೇಳಿಬಂದಂಥ ಸಂದರ್ಭದಲ್ಲಿ ಅವರ ಒಂದು ಕೂಗಿಗೆ ಮಣಿದು ಕುಮಾರಣ್ಣ ಅವರು 2 ಕಡೆ ಸ್ಪರ್ಧೆ ಮಾಡ್ತಾರೆ. ಅದೊಂದು ಇತಿಹಾಸ. 2 ಕಡೆ ಜನಗಳ ಆಶೀರ್ವಾದ ಮಾಡ್ತಾರೆ. ಈಗ ಹಾಲಿ ಶಾಸಕರು ಇರ್ತಕ್ಕಂಥದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಕುಮಾರಣ್ಣ ಅವರು. ಹಾಗಾಗಿ ನಾಳೆ ದಿನ ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಮುಖಂಡರುಗಳನ್ನ ಮನೆಗೆ ಕರೆದಿದ್ದೇವೆ. ಅವರು ಯಾವ ರೀತಿ ಅವರು ಕೂಡ ಡೈರೆಕ್ಷನ್ಸ್ ಕೊಡ್ತಾರೆ, ಇದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಅತಿ ಶೀಘ್ರದಲ್ಲೇ ಒಂದು ಉತ್ತರವನ್ನು ಕೊಡ್ತಾರೆ ಪಕ್ಷ. ಕಳೆದ 4 ದಿನದ ಹಿಂದೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ತಂದೆಯವ್ರಿಗೆ ಮತ್ತೊಮ್ಮೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 9 ಗಂಟೆಗೆ ಹೊರಟು ಬಂದು JP ನಗರದ ನಮ್ಮ ನಿವಾಸಕ್ಕೆ ತಂದೆಯವರು ತೆರಳಿದ್ದಾರೆ, ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ. ಕಳೆದ ವಾರ 10 ದಿನದ ಹಿಂದೆ ಜಿಲ್ಲೆಗೆ ಎಲ್ಲ ವರ್ಕರ್ಸ್ ಮೀಟಿಂಗ್ನ ಕರೆದಿದ್ವಿ. ಕೂಡ ಮಾಧ್ಯಮದಲ್ಲಿ ಅದನ್ನು ತೋರಿಸಿದ್ದೀರಿ. ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ ಮಾಜಿ ಶಾಸಕರುಗಳು, ಈಗಿರ್ತಕ್ಕಂಥ ಏಕೈಕ ಶಾಸಕರು ಮಂಜು ಅವರು, ನಾವೆಲ್ಲರೂ ಸೇರಿದ್ವು. ಆ ವರ್ಕರ್ಸ್ ಮೀಟಿಂಗ್ನಲ್ಲಿ ತಂದೆಯವ್ರ ಮನಸ್ಸಿನಲ್ಲಿ ಸಾಕಷ್ಟು ಸಮರ್ಥವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಬಲಿಷ್ಠವಾಗಿರ್ತಕ್ಕಂಥ ನಾಯಕತ್ವ ಭಾಳ ಜನ ಇದ್ದಾರೆ. ಅದನ್ನು ಬೆಳೆಸಿರ್ತಕ್ಕಂಥವ್ರು ನಮ್ಮ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಯಾರಾದರೂ ಅವರಲ್ಲೇ ಒಬ್ಬರನ್ನ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರಲ್ಲಿದ್ದಂಥ ಭಾವನೆ. ಆದರೆ ಅಲ್ಲೋದಂಥ ಸಂದರ್ಭದಲ್ಲಿ ವಾತಾವರಣ ಬೇರೆ ರೀತಿ ಇತ್ತು. ನಾವು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಮಾಡಿದ್ದೀವಿ, ಪ್ರೀತಿಯನ್ನು ನಿರೀಕ್ಷೆ ಮಾಡಿದ್ದೀವಿ. ಹಲವಾರು ವರ್ಷದಿಂದ ಪಕ್ಷದ ಪರವಾಗಿ ಪಕ್ಷ ಎಂಥ ಸಂಕಷ್ಟ ಕಾಲದಲ್ಲೂ ನಮ್ಮ ಕಾರ್ಯಕರ್ತರು ಇವತ್ತು ಯಾವ ರೀತಿ ನೀವು ನೋಡ್ತಿದ್ದೀರಿ, ಭಾಳ ಇವತ್ತು ಇಡೀ ಜಿಲ್ಲೆಯಾದ್ಯಂತ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇವತ್ತೇನು ಪಕ್ಷವನ್ನು ಭಾಳ ಸದೃಢವಾಗಿ ಕಟ್ಟಿ ಬೆಳೆಸಿದ್ದಾರೆ.